ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ನಿಮ್ಮ OMR ಯಾವ ಥರ ಇರುತ್ತೆ, ಯಾವ ಥರ ನಾವು OMRನ ಫಿಲ್ ಮಾಡೋದು, ಒಂದು ಟಿಪ್ಸ್ ಎಲ್ಲ ಹೇಳ್ತೀನಿ. ಅದನ್ನ ಕೊನೆವರೆಗೂ ನೋಡಿ. ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇನ್ಫಾರ್ಮೇಟಿವ್ ಆಗಿ ತಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಈಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ನೀವು OMR ಇನ್ನೂ ಒಂದು 4 ಡೇಸಲ್ಲಿ ನೀವು KCT ಎಕ್ಸಾಮ್ ಬರೀತೀರಾ. ನಾ ಹೇಳುವಂಥ ಮೇನ್ ಟಿಪ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗಿ, ಹಾಗೂ ನಾ ಹೇಳುವಂಥ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಫಾರ್ಮ್ನ ಫಿಲ್ ಮಾಡಿದ್ರೆ ಮುಂದೆ ಖಂಡಿತ ನಿಮ್ಮದು ಎಕ್ಸಾಮ್ ಚೆನ್ನಾಗಾಗುತ್ತೆ. ಫಸ್ಟ್ ಆಫ್ ಆಲ್ ಬಂದ್ಬಿಡಿ, ನಿಮಗೆ ಒಂದು OMR ಈ ಥರ ಕೊಡ್ತಾರೆ. ಅದ್ರ ಜೊತೆ ಒಂದು ಕಾರ್ಬನ್ ಥರ ಅಂದರು ಹಿಂದೆ ಒಂದಿರುತ್ತೆ. ಅದನ್ನ ನಿಮಗೆ ಲಾಸ್ಟಲ್ಲಿ ಅವರು ಅನ್ನು ಪಿಕ್ ಮಾಡಿಬಿಟ್ಟು, ಅಂದರೆ ಕಟ್ ಮಾಡಿಬಿಟ್ಟು ಕೊಡ್ತಾರೆ. ನೀವು ಯಾವ ಥರ ಒಂದು ನೋಡಿ, ಒಂದು ಸ್ಟಾರ್ಟಿಂಗಲ್ಲಿ ಸೀರಿಯಲ್ ನಂಬರ್ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಇದು ಒಂದು ಸ್ಯಾಂಪಲ್ ಆಗಿರುತ್ತೆ, ಇದೇ ಒಂದು ಫೈನಲ್ ಅಲ್ಲ. ನಿಮಗೆ ಒಂದು ಕ್ಲೀನಾಗಿ ಒಂದು ಕಲರಲ್ಲಿ ಬರುತ್ತೆ. ಇದು ಒಂದು OMR ಸೀಟು. ಸ್ಯಾಂಪಲ್ OMR ನಂಬರ್ ಇದೆಯಲ್ಲ ಅಂತ ನೋಡ್ಕೋಬೇಕು. ಅಂದರೆ ಸೀರಿಯಲ್ ನಂಬರ್ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಖಂಡಿತ ಇರುತ್ತೆ, ಅದು ಇದ್ದರೆ ಮಾತ್ರ ನೀವು ಇದನ್ನು ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಅಲ್ಲಿ ಒಂದು ಇನ್ಸ್ಟ್ರಕ್ಟರ್ಗಳು ಇಲ್ಲಿ ಸೀರಿಯಲ್ ನಂಬರ್ ಪ್ರಿಂಟ್ ಆಗಿಲ್ಲ ಅಂತಂದು. ನೆಕ್ಸ್ಟು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಬಂದು ನಿಮ್ಮದು ಒಂದು ಬ್ಲಾಕ್ ಲೆಟರ್ಸ್, ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ನಿಮ್ಮ ನೇಮ್ನ ಕರೆಕ್ಟಾಗಿ ಫಿಲ್ ಮಾಡಿ. ಯಾವುದೇ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮದು ಕ್ವಶನ್ಸ್ ಬುಕ್ಲೆಟ್ ಸೀರಿಯಲ್ ನಂಬರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಎಷ್ಟು ಬಾಕ್ಸ್ ಇದೆ ಅಷ್ಟೇ ಒಂದು ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅನ್ನೋದಿರುತ್ತೆ. ಅದನ್ನು ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಿ. ಮತ್ತು CET ನಂಬರ್ ಅಷ್ಟೇ 5 ನಂಬರ್ಸ್ ಇರುತ್ತೆ. 5 ನಂಬರ್ಸು ಒಂದು ಸ್ಟಾರ್ಟಿಂಗಲ್ಲಿ ಒಂದು 2 ಲೆಟರ್ಸ್ ಇರುತ್ತೆ, ಆಮೇಲೆ ನಿಮ್ಮ ನಂಬರ್ಸ್ ಇರುತ್ತೆ. ಈ CET ನಂಬರ್ ಒಂದು ಕರೆಕ್ಟಾಗಿ ಫಿಲ್ ಮಾಡಿ. ನೆಕ್ಸ್ಟ್ ಯಾವುದೇ ಥರ ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ ಇದಕ್ಕೆ ಟೈಮ್ ಅನ್ನೋದು ಕೊಟ್ಟಿರ್ತಾರೆ. ಆಮೇಲೆ ನಿಮ್ದು ಯಾವ ಒಂದು ವರ್ಷನ್ ಬಂದಿದೆ, ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಯಾವ ವರ್ಷನ್ ಅದು ಅಂತಂದು ಚೆಕ್ ಮಾಡಿಕೊಂಡು, ಅಂದರೆ ನೋಡಿ 16 ವರ್ಷನ್ಸ್ ಥರ ಇರ್ತದೆ. ಅಂದರೆ A1 A2 A3 ಹಾಗೆ ಬಂದರೆ D1 D2 D3 D4 ಇರುತ್ತೆ. ಇದರಲ್ಲಿ ನಿಮಗೆ ಯಾವ ವರ್ಷನ್ ಅನ್ನೋದು ಬಂದಿದೆ ಬುಕ್ಲೆಟ್ನ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಬಬಲ್ ಮಾಡಿ. ನೋಡಿ, ಈ ಬಬಲ್ ಮಾಡೋಕ್ಕೆ ನೀವು ಏನು ಟಿಪ್ಸ್ ಯೂಸ್ ಮಾಡಬೇಕಂದ್ರೆ, ನಿಮಗೆ ಫಸ್ಟು ನಿಮ್ಮ ನೋಡಿದ ತಕ್ಷಣ ಜಸ್ಟ್ ಕ್ವಶನ್ ಮಾರ್ಕ್, ಅಂದರೆ ಕ್ವಶನ್ ಪೇಪರ್ಲೆ ಬರೀ ಮಾರ್ಕ್ ಮಾಡ್ಕೊತ ಹೋದರೆ ನಿಮಗೆ ಲಾಸ್ಟ್ ಇದು 1 ಅವರ್ ಇರುತ್ತೆ. ಅಂದರೆ ಈಚ್ ಕ್ವಶನ್ ಜಸ್ಟ್ 1 ಮಿನಿಟಲ್ಲಿ ನೀವು ಒಂದು CET ಎಕ್ಸಾಮ್ ಬರೀಬೇಕಾಗಿರುತ್ತೆ. ಅಂದರೆ ಲೆಸ್ ಟೈಮ್, ತುಂಬ ಕಡಿಮೆ ಟೈಮ್ ಇರುತ್ತೆ. ಯಾಕಂದರೆ ಕ್ವಶನ್ಸ್ನ ಸಾಲ್ವ್ ಮಾಡಿ ಮತ್ತು ಅದಕ್ಕೆ ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ನೀವು ಮತ್ತು ಕರೆಸ್ಪಾಂಡಿಗೆ ಆ ಒಂದು ಆನ್ಸರ್ ಕರೆಕ್ಟಾಗಿ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಸರಿ, ರೌಂಡ್ ಅಪ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಅದಕ್ಕೆ ನಾನು ಹೇಳೋ ಒಂದು ಟಿಪ್ಸ್ ಏನಪ್ಪ ಅಂದರೆ, ನಿಮಗೆ ಗೊತ್ತಾಗಿದ್ದ ತಕ್ಷಣ ನೋಡಿ, ನಿಮಗೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಅನಾಲಿಸಿಸ್ ಮಾಡಿ. ಈ ಪಕ್ಕ ಗ್ಯಾರಂಟಿ ನಮ್ಗೆ ಆನ್ಸರ್ಸ್ ಇದು ಗೊತ್ತಿದೆ, 100% ಇದು ಗೊತ್ತಿದೆ ನನಗೆ, ಇದಕ್ಕೆ ಯಾವುದೇ ಥರ ನಾನು ಥಿಂಕ್ ಮಾಡಲ್ಲ ನೆಕ್ಸ್ಟ್ ಟೈಮು ಈ ಕ್ವಶನ್ಸ್ ತಿರ್ಗಾ ಓದಲ್ಲ, ಆ ಥರಕ್ಕೆ ಮಾಡಿಬಿಡಿ. ಡೈರೆಕ್ಟಾಗಿ ಆ ಕ್ವಶನ್ಸ್ಗೆ ಬಂದ್ಬಿಟ್ಟು ಆ ಕ್ವಶನ್ಸ್ಗೆ ಯಾವ ಆಪ್ಷನ್ A B C ಆದರೆ ಎಕ್ಸಾಂಪಲ್ C ಆಗಿತ್ತಂದರೆ ಅದನ್ನ ಫಸ್ಟ್ ಬಬಲ್ ಮಾಡಿಬಿಡಿ. ಟೆನ್ಷನ್ನೇ ಮಾಡ್ಕೊಳ್ಕೊಬೇಡಿ. ಯಾಕಂದರೆ ಕರೆಕ್ಟಾಗಿರೋದು 100% ಮಾರ್ಕ್ ಬರುತ್ತೆ ಅಂದಮೇಲೆ ಫಸ್ಟ್ ಅದು ಫಿಲ್ ಮಾಡಿಬಿಡಿ. ಇನ್ನು ಏನು ನಿಮಗೆ ಲಾಸ್ಟಲ್ಲಿ ಒಂದು ನೀವು ಫಸ್ಟು ಏನು ಮಾಡಿ ಅಂದರೆ, ನನ್ನ ಒಂದು ಬೆಸ್ಟ್ ಸಜೆಷನ್ ಅಂದರೆ, ಜಸ್ಟ್ ನಿಮ್ಗೆ ಆನ್ಸರ್ಸು ಹಾಗೆ ಸಿಕ್ಕಿದ ತಕ್ಷಣ ಒಂದು OMR ಸೀಟಲ್ಲಿ ಫಿಲ್ ಮಾಡೋದು ಒಂದು ಬೆಸ್ಟ್ ಸಜೆಷನ್ ನಂದು. ಆ ಥರ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಭಯ ಆಗುತ್ತೆ, ನಾನು ತಪ್ಪು ಮಾಡ್ಬಿಡ್ತೀನಿ, ಲಾಸ್ಟ್ ಆನ್ಸರ್ ಗೊತ್ತಾಗುತ್ತೆ ಅಂದರೆ ನೀವು ಜಸ್ಟ್ ಅದನ್ನ ಹಾಕೊಂಡ್ಬಿಟ್ಟು ನಿಮಗೆ ಟೈಮ್ ಲಾಸ್ಟ್ 10 ಮಿನಿಟ್ಸ್ ಇದ್ದಾಗೆ ಖಂಡಿತ ನೀವು OMR ಸೀಟ್ ಬಂದು ಅದನ್ನ ಫಿಲ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಏನಾದರೂ ನೀವು ಬಬಲ್ ಮಾಡಲಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ತೆಗೆದು ಟೈಮು ತುಂಬ, ಅಂದರೆ ನೋಡಿ, ನಿಮ್ಮ ಲಾಸ್ಟ್ ಒಂದು 5 ಮಿನಿಟ್ಸಲ್ಲಿ ಇರುತ್ತೆ. ನಾನು ಯಾವುದಕ್ಕೂ ಹಾಕಿಲ್ಲ, 10 ಮಿನಿಟ್ಸಲ್ಲಿ ಎಲ್ಲ ಹಾಕ್ಬಿಡ್ತೀನಿ ಅನ್ನಂಗಿದ್ರೆ ನಿಮ್ಮ ಲಾಸ್ಟಿಗೆ 5-10 ಹಾಕಲಿಲ್ಲ ಅಂದರೆ ಅದು ರಾಂಗ್ ಆಗೋದು ಕೂಡ ಒಂದು ಸರಿ ರೈಟ್ ಆಗ್ತಿರುತ್ತೆ. ಅಂಥ ಚಾನ್ಸಸ್ ಆಗಿ ತುಂಬ ಮಾರ್ಕ್ಸನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾ ಈ ಒಂದು ಟಿಪ್ಸ್ ಯೂಸ್ ಮಾಡೋದಂದರೆ, ಎಲ್ಲ ಸ್ಟೂಡೆಂಟ್ಸ್ ಹೇಳೋದು, ನೀವೇನು ಮಾಡ್ತೀರಾ, ನೀವು ಒಂದು ಕ್ವಶನ್ಸ್ ಓದಿದ ತಕ್ಷಣ ಆಟೋಮೆಟಿಕ್ಲಿ ಒಂದು ಬಬಲ್ ಕೂಡ ಮಾಡೋದು ಟ್ರೈ ಮಾಡಿ ಆದಷ್ಟು ಬೇಗನೆ. ನಾನು ಬಬಲ್ ಮಾಡೋದು ಆಮೇಲೆ ಲಾಸ್ಟೇ ಮಾಡ್ಕೋತೀನಿ 5 ಮಿನಿಟ್ಸ್ ಇದ್ದಾಗ 10 ಮಿನಿಟ್ಸ್ ಇದ್ದಾಗೆ, ಅದು ತುಂಬ ನಿಮ್ಗೆ ಏನಾಗ್ಬಿಡ್ತಾರೆ, ಟೆನ್ಷನಲ್ಲಿ ಆಗ್ಬಿಟ್ಟು ನೀವು ಕರೆಕ್ಟ್ ಹಾಕೋದು ಕೂಡ ರಾಂಗ್ ಆಗ್ಬಂದ್ಬಿಡ್ತೀರಾ. ನಾನು B ಹಾಕೋಕೆ ಹೋಗಿ C ಆಗ್ತಿರ್ತೀರಾ, ಒಂದು ಸರಿ D ಹಾಕೋಕೆ ಹೋಗಿ A ಆಗ್ತಿರ್ತೀರಾ. ಈ ಕಂಪ್ಯೂಸ್ ಬೇಡ. ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಯಾವ ಥರ ಬಬಲ್ ಮಾಡೋದು ಕೂಡ ಅದು ಕೂಡ ತುಂಬ ಸ್ವಲ್ಪ ಸ್ಟೂಡೆಂಟ್ಸ್ ರಾಂಗ್ ಅನ್ನೋ ಮಾಡ್ತಿದ್ರೆ, ನೀವೇನು ಮಾಡ್ಬೇಕು, ಒಂದು ಡಾಟ್ ಅನ್ನೋದು ಇಕ್ಕೊಳ್ಳಿ, ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ. ನೀವು ಇಲ್ಲ ಫುಲ್ ಬಬಲ್ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಂತಂದರೆ ಇಲ್ಲಿ ಯಾವುದೇ ಥರ ವೈಟ್ನರ್ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರ ಮಾಡಿ, ನಿಮಗೆ ಈಗ ಜಸ್ಟ್ ಎಕ್ಸಾಂಪಲ್ಲು, ಈಗ 38 ಕ್ವಶನ್ಸ್ಗೆ ಆಪ್ಷನ್ B ಆಗಿತ್ತಂದರೆ ಜಸ್ಟ್ ಆ B ಮೇಲೆ ಒಂದು ಸರಿ ಡಾಟ್ ಇಕ್ಕಿ, ಆಮೇಲೆ ಕ್ವಶನ್ ಪೇಪರ್ ನೋಡಿ ಕರೆಕ್ಟಾಗಿದೆ B, ಎಸ್ ಕರೆಕ್ಟಾಗಿದೆ ಅಂತಂದ್ರೆ ಫುಲ್ ಕಂಪ್ಲೀಟಾಗಿ ಬಬಲ್ ಮಾಡಿ. ಇದು ಒಂದು ಮಾಡಬೇಕಾಗುತ್ತೆ. ಇದು ನೋಡಿ, ನಿಮಗೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಗೊತ್ತಿರುತ್ತೆ ಕರೆಕ್ಟಾಗಿ. ಒಂದೇ ಆಪ್ಷನ್ನ ನೀವು ಮಾಡಬೇಕಾಗಿರುತ್ತೆ, ಎರಡೆಲ್ಲ ಬಬಲ್ ಮಾಡೋಂತಿಲ್ಲ. ಆಮೇಲೆ ಇನ್ನೇನಿರಪ್ಪ ಅಂತಂದರೆ, ಇನ್ಸ್ಟ್ರಕ್ಷನ್ಸ್ ನೋಡ್ಕೊಳ್ಳಿ. ಡು ನಾಟ್ ಮೇಕ್ ಸ್ಟ್ರೇ ಮಾರ್ಕ್ಸ್ ಆನ್ ದಿ OMR ಸಿಸ್ಟ್. ಆಮೇಲೆ ನೀವು ಯಾವುದೇ ಥರ ಸ್ಪೇಸ್ ಬಿಟ್ಟು ಆಮೇಲೆ ಕ್ವಶನ್ಸ್ ಬುಕ್ ಮಾಡಿ ಈ ಥರ ರೈಟ್ ಮಾರ್ಕ್ ಹಾಕೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಆಮೇಲೆ ನಿಮ್ಮ ತಮ್ಮ ಇಂಪ್ರೆಷನ್ ಹತ್ರ ಕರೆಕ್ಟಾಗಿ ನಿಮ್ಮ ಲೆಫ್ಟ್ ತಮ್ಮ ಇಂಪ್ರೆಷನ್ಸೇ ಬೇಕಾಗಿರುತ್ತೆ, ಅದನ್ನ ಒಂದು ಕೊಡ್ತಾರೆ, ಅಲ್ಲ ಅಂದ್ಬಿಟ್ಟು ನಿಮ್ಮ ತಮ್ಮ ಇಂಪ್ರೆಷನ್ನ ಮಾಡಿ. ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ಸ್ ವಿತಿನ್ ದ ಬಾಕ್ಸ್, ಈ ಬಾಕ್ಸಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಆಗಬೇಕಾಗುತ್ತೆ. ಹಾಗೆ ಇನ್ವಿಜಿಲೇಟರ್ ಸಿಗ್ನೇಚರ್ ಕೂಡ ಅಲ್ಲೊಂದು ಹಾಕಿರ್ತಾರೆ, ಅದೆಲ್ಲರೂ ಕರೆಕ್ಟಾಗಿ ನೋಡ್ಕೋತಾರೆ. ಈ OMR ಟಿಪ್ಸ್ನ ನೀವು ಇದು ಕರೆಕ್ಟಾಗಿ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಬರೋ ತುಂಬ ಸಾಧ್ಯತೆಗಳಿರುತ್ತೆ. ಜಸ್ಟ್ ನಾನು ಈಗ ಹೋದ ವರ್ಷದಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ರು,
ಬ್ರದರ್ ನಂಗೆ ಆನ್ಸರ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದೆ, ಲಾಸ್ಟ್ 10 ಕ್ವಶನ್ಸ್ನ ನಾನು OMR ಸೀಟಲ್ಲಿ ಮಾರ್ಕೆ ಮಾಡಿ ಬಂದಿಲ್ಲ, ಬಬಲ್ ಮಾಡಿ ಬಂದಿಲ್ಲ ಅಂತಂದರು. ಅವ್ರು ಏನೇ ಮಾಡಿ ಬರಲಿ, ಒಂದು ಎಕ್ಸಾಂಪಲ್ ಈಗ 10ಅಲ್ಲಿ ಅವ್ನು ಏನೋ ಒಂದು ಮಾಡೋಕ್ಕೋಗಿ ಒಂದು 5 ಇಲ್ಲ 4 ಅಕಸ್ಮಾತ್ 3ನೇ ಕ್ವಶನ್ಸ್ ಕರೆಕ್ಟ್ ಆಗಿತ್ತು ಅಂದರೆ ಅವ್ನು ರ್ಯಾಂಕ್ ಎಲ್ಲ ಹೋಗ್ತಿರುತ್ತೆ. ಈಚ್ ಕ್ವಶನ್ಸ್ ಹೇಳ್ತೀನಿ ನೋಡಿ, CETಲಿ ಒಂದೊಂದು ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ ನಿಮ್ಗೆ ಎಷ್ಟು ಸಾಧ್ಯ ಇದೆ ಅದೇ ಥರ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, 60 ಕ್ವಶನ್ಸ್ ಕೂಡ ಬಬಲ್ ಮಾಡಿ ಬನ್ನಿ. ಅದೇನೇ ಆಗಿರಲಿ, ABCನೋ ನಿಮ್ಗೆ ಏನು ಗೊತ್ತಿದೆಯೋ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಗೊತ್ತಿಲ್ಲ ಅಂದರೆ ಏನೋ ಒಂದು ಬಬಲ್ ಮಾಡಿ ಬರ್ರಿ, ಮಿಸ್ ಔಟ್ ಮಾಡೋಕೋಬೇಡಿ. ಈ ಟಿಪ್ಸ್ನ ಯೂಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಫಾರ್ಮೇಟಿವ್, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ಮೇಲಿಂದ ಬರುವಂಥ KCET ಅಪ್ಡೇಟ್ಸ್ ಪ್ರತಿಯೊಂದು ನಮ್ಮ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಹಾಕೊಂಡಿರಿ. ಮುಂದೆ ನಿಮ್ಮ ಗೈಡ್ಲೈನ್ಸು, ಅಕಸ್ಮಾತ್ ನೀವು ಇಂಜಿನಿಯರಿಂಗು ಎಲ್ಲ ಒಂದು ನಿಮ್ಮ ಕೆರಿಯರ್ ಗೈಡ್ಲೈನ್ಸ್ ಆಗಿ ನಾನು ಕೊಡ್ತಿರ್ತೀನಿ. ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.